ಹಲೋ ಗೈಸ್, ನಾನು ನಿಮ್ಮ ವಿಜಯ ಆಕಾಶ್ ಆರ್ಟಿಸ್ಟ್. ಗೈಸ್, ಇವತ್ತು 7 ಚಕ್ರ ಟ್ಯಾಟೋ ಹಾಕಿದ್ದೀವಿ. ಸರೋರ್ ಆ್ಯಕ್ಚುಲಿ ಡ್ರೀಮ್ ಟ್ಯಾಟೋ ಅಂತಲೇ ಹೇಳ್ಬೋದು. ಸರೋರ್ ಇದು ನಮ್ಮ ಹತ್ರ 7ನೇ ಟ್ಯಾಟೋ 8ನೇ ಟ್ಯಾಟೋ ಆ್ಯಕ್ಚುಲಿ ಬಂದು ಟ್ಯಾಟೋ ಹಾಸ್ಕೊತಾ ಇರೋದು. ಯಾಕಂದರೆ ಹೈಜೀನಿಕ್ಕಾಗಿ ವರ್ಕ್ ಇರುತ್ತೆ ಮತ್ತು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ವಿ ಎ ಟ್ಯಾಟೋ ಸ್ಟುಡಿಯೋ ಅಂತ ಬಂದು ಮತ್ತೊಮ್ಮೆ ಸರೋರ್ ಬಂದು ಟ್ಯಾಟೋ ಹಾಸ್ಕೊಂಡಿದ್ದಾರೆ. ಈ ಟ್ಯಾಟೋ ನೋಡೋಕ್ಕೆ ಒಂದು ಸಖತ್ ಖುಷಿ ಆಗುತ್ತೆ, ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ 7 ಚಕ್ರಗಳ ಕಾನ್ಸೆಪ್ಟ್ ಇರುತ್ತೆ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಸರೋರು ಬಂದು ಟ್ಯಾಟೋ ಹಾಸ್ಕೊಂಡಿರೋದು. ಫಸ್ಟು ಟ್ಯಾಟೋ ನೋಡೋಣ ಹೇಗಿದೆ ಅಂತ ಬನ್ನಿ ಗೈಸ್. ನೀವು ನೋಡ್ಬೋದು 7 ಚಕ್ರಗಳ ಟ್ಯಾಟು ಎಷ್ಟು ಅದ್ಭುತವಾಗಿ ಮೂಡಿ ಬಂದಂತ ಮತ್ತು ಎಷ್ಟು ಕ್ಲಾರಿಟಿಯಾಗಿ ವರ್ಕ್ ಇರುತ್ತೆ ಅಂತ. ಸೊ ಓದ್ ವಿಡಿಯೋದಲ್ಲಿ ಜಸ್ಟ್ ಟೆನ್ಸಿಲ್ ವರ್ಕು ವರ್ಕ್ ಅಪ್ಲೋಡ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಕ್ಲಾರಿಟಿಯಾಗಿ ಫುಲ್ ಕಂಪ್ಲೀಟ್ ಆಗಿದೆ ವರ್ಕು, ಮತ್ತು ವಿತ್ ಮಂಡಲ ನೋಡ್ಬೋದು ಎಷ್ಟು ಕಾನ್ಸೆಪ್ಟ್ ಆಗಿದೆ ಅಂತ. ಸೊ ಈ ಒಂದು 7 ಚಕ್ರ ಟ್ಯಾಟು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಸರ್ ಅವ್ರನ್ನೇ ಕೇಳೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ. ಸರ್, ಸೊ ಹೇಗಿದೆ ಟ್ಯಾಟು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ನೇಹಿತರಿಗೆ? ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಇದೆ. ಇಲ್ಲಿಗೆ ಬರ್ಲಿಕ್ಕೆ ಇವರಂದ್ರೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಲೇ ಹೇಳ್ಬೋದು. ನನಗೆ ನಾನು ತುಂಬ ಆರ್ಟಿಸ್ಟ್ ನೋಡಿದ್ದೀನಿ, ನಾನು ತುಂಬ ಕಡೆ ನನ್ನ ಫ್ರೆಂಡ್ಸ್ ಹಾಕೋದನ್ನು ನೋಡಿದ್ದೀನಿ. ಬಟ್ ನನಗೆ ಇಲ್ಲಿ ಸಿಗುವಷ್ಟು ಪರ್ಫೆಕ್ಷನಿಸ್ಟ್, ಸೊ ನಂಗೆ ಆ ಪರ್ಫೆಕ್ಷನಿಸ್ಟ್ ಎಲ್ಲರಲ್ಲೂ ಇರಲ್ಲ. ಸೊ ಕೆಲವರಲ್ಲಿದೆ ಅದು. ಸೊ ಐ ಗಿವ್ ಹಿಮ್ ಲೈಕ್, ನಾನು ಯಾವಾಗಲೂ ಇವ್ರನ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಲೇ ಹೇಳೋದು. ಸೊ ನಂಗೆ ಅವ್ರ ಟ್ಯಾಟೂನು ಅಷ್ಟೇ ಅದು ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಮುಂಚಿನ ಟ್ಯಾಟೂ ಆಗಿರಲಿ, ಬೇರೆ ಯಾವ ಟ್ಯಾಟೂ ಆಗಿರಲಿ, ನಂಗೆ ಇವಾಗಿನವರೆಗೂ ಅದು ಇವಾಗ ನಿನ್ನೆ ಮೊನ್ನೆ ಹಾಕಿಸೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಇಲ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇಲ್ಲಿ ಬಂದು ಎಲ್ಲರೂ ಟ್ಯಾಟೋ ಹಾಸ್ಕೋಬೋದಾ? ಆಬ್ವಿಯಸ್ಲಿ, ಪ್ಲೀಸ್ ಎಲ್ಲರೂ ಬರ್ಬೋದು. ಎಲ್ಲರೂ ಮತ್ತೆ ನಾನು ತುಂಬ ಜನರನ್ನು ಕರ್ಕೊಂಡು ಬಂದಿದ್ದೀನಿ. ನಾನು ಮತ್ತೆ ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ, ಇಲ್ಲೇ ಬಂದು ಟ್ಯಾಟೋ ಹಾಕ್ಸ್ಕೊಳ್ಳಿ ಬ್ಯಾಂಗ್ಳೂರಲ್ಲಿ. ಬಿಕಾಸ್ ಬಟ್ ಇಲ್ಲಿ ನಾವು ಎಷ್ಟೇ ಸತಿ ಬಂದು ಅವ್ರು ಪ್ರತಿ ಸತಿನೂ ನೀಡಲ್ ಬಗ್ಗೆ ಎಲ್ಲ, ಮತ್ತು ಫಾರ್ಮಿಗೆ ಸೈನ್ ತಗೊಳ್ಳೋದಾಗಲಿ ಎಲ್ಲನೂ ಅವ್ರು ಅದು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿನೇ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಯು ಶುಡ್ ಆಲ್ ಗೋ ಫಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೈಸ್, ಕೇಳ್ತಿದ್ದೀರಲ್ವಾ? ಸೊ ಹೈಜಿನಿಕಲ್ಲಂತೂ ಕಾಂಪ್ರಮೈಸ್ ಆಗಲ್ಲ, ಕ್ವಾಲಿಟಿಲಂತೂ ಅದ್ಭುತವಾಗಿರುತ್ತೆ. ಮತ್ತೊಮ್ಮೆ ಟ್ಯಾಟೂ ಹಾಸ್ಕೊಳ್ಬೇಕಂತ ಇಂಟ್ರೆಸ್ಟ್ ಆದಾಗ ನಾನು ವಿ ಎ ಟ್ಯಾಟೋ ಸ್ಟುಡಿಯೋಗೆ ಬಂದು ಹಾಕ್ಕೋತೀನಿ. ಮತ್ತು ಇಲ್ಲೇ ನಂಗೆ ಟ್ಯಾಟೋ ಹಾಸ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಅಷ್ಟು ಸಕ್ಕದಾಗಿದೆ ಟ್ಯಾಟೋಗಳು. ಒಂದೊಂದು ಟ್ಯಾಟೋಗಳನ್ನು ಇವತ್ತು ನೆನ್ನೆ ಹಾಕಿರೋ ಥರ ಇದೆ. ನನ್ನ ಹಳೆ ಟ್ಯಾಟೋಗಳು ಕೂಡ ಇಲ್ಲಿ ಹಾಕ್ಸ್ಕೊಂಡಿರೋ ಟ್ಯಾಟೋ ಅಂತ ಸರ್ ಅವರು ಒಂದು ಅವರ ಮನದಾಳದ ಮಾತನ್ನು ಹಂಚ್ಕೊಂಡ್ರು. ಸೊ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಅದಾದಮೇಲೆ ನಿಮಗೇನಾದರೂ ಟ್ಯಾಟೋ ಹಾಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ವಿ ಎ ಟ್ಯಾಟೋ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಹಾಗೆ ಇರಲ್ಲ ಮೊದಲವರೆಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ, ಫಾಲೋ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ, ಸಪೋರ್ಟ್ ಮಾಡ್ತಾರೆ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್.